ನೆಕ್ಸ್ಟ್ ಮಹೋತ್ಸವಕ್ಕೆ ಹೋಗ್ತೀವಿ. ನಮಸ್ಕಾರ ಕನ್ನಡಿಗರಿಗೆ, ನನ್ನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಲಾಲ್ಬಾಗ್ಗೆ. ಇಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಗಾಜಿನ ಮನೆಯಲ್ಲಿ ಮಾಡಿರುವ ಡೆಕೋರೇಷನ್ ನೋಡೋದಕ್ಕೆ. ಸೊ ಬನ್ನಿ ನಿಧಾನವಾಗಿ ಈ ಡೆಕೋರೇಷನನ್ನು ನೋಡೋಣ. ಇಲ್ಲಿನ ಎಂಟ್ರೆನ್ಸ್ ಫೀಸ್ ಬಂದು 30 ರೂಪಾಯಿ ಮಕ್ಕಳಿಗಿರುತ್ತೆ, ಹಾಗೆ 100 ರೂಪಾಯಿ ವಯಸ್ಕರಿಗೆ ಇರುತ್ತೆ. ಇಲ್ಲಿ ಪ್ಲೇಸ್ ಬಂದು ಮೆಜೆಸ್ಟಿಕ್ನಿಂದ 5 ಕಿಲೋಮೀಟರ್ ಆಗಿರುತ್ತೆ. ಈ ಪ್ಲೇಸ್ ಬಂದು ಸರಿಸುಮಾರು 240 ಎಕರೆ ಇದೆ. ಓಂ ಶರಣ. ಪ್ಲೇಸ್ ಚೆನ್ನಾಗೈತೆ. ಸೊ ಇದೀಗೆಲ್ಲ ಇದ್ರದ್ದು ಎಂಟ್ರೆನ್ಸ್ ಇದೆ ಇಲ್ಲಿ. ನಾವು ಫಸ್ಟ್ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಫೈನಲಿ ಕ್ಯಾಮ್ರಾ ಯೂಸ್ ಮಾಡಿ ಏನಾಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡಿರ್ತಿದ್ರು. ಆಯ್ತಾ? ನಿನ್ನ ಫೇಸಿಗೆ ಏನಾಗಾಯ್ತು ಮಾರಾಯ? ಚಂದದಿ ಬಾ. ಭ್ರಮೆ. ನಮ್ಮ ಹುಡುಗರಿಗೆ ನಡಿರೋ ಫಸ್ಟ್ ಪ್ಲೇಸ್ ನೋಡ್ಕೊಂಬರೋಣ ಅಂದ್ರೆ ಇವ್ರು ಫೋಟೋ ತೆಗಿಯೋಕೆ ಶುರು ಆದ್ರು. ಹಾಗೆ ಇಲ್ಲಿನ ಡೆಕೋರೇಷನ್ ಬಂದು 18 ಜನವರಿಯಿಂದ 28 ಜನವರಿ ತನಕ ಇರುತ್ತೆ. ಅಂದರೆ ಈ ಗಾಜಿನ ಮನೆಯಲ್ಲಿ ಡೆಕೋರೇಷನ್ 18ರಿಂದ 28 ತಾರೀಕು ತನಕ ಇರುತ್ತೆ. ಹಾಗೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಈ ಸರಿ ವಚನಗಾರರ ಒಂದು ಥೀಮನ್ನು ಆಯ್ಕೆ ಮಾಡಿಕೊಂಡಿದೆ. ಅಂದರೆ ಏನು ಗಾಜಿನ ಮನೆಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ಅದು ವಚನಗಾರರಿಗೆ ಸಂಬಂಧಪಟ್ಟಂಥ ಥೀಮನ್ನು ಮಾಡಿದ್ದಾರೆ ಅಲ್ಲಿ. ಫುಲ್ಲು ಮಾತುಕತೆ ಜೋರಾಗಿ ಬರ್ತೈತಿ ಈ ಕಡೆ. ಎಸ್ ಎಸ್ ಹೌದೌದು. ಮಂದೇಶ ಇರೋ ಬಂದೆ, ನಿಲ್ಲು ನಿಲ್ಲು. ಸೊ ಹಾಗೆ ಇಲ್ಲಿ ಬರ್ತಾವ ಬಣ್ಣ ಸಿಕ್ಕರು. ಲಿಪ್ಸ್ಟಿಕ್ ತಗೊಂಡ್ವಿ ಸ್ವಸ್ತಾಗೆ ಮತ್ತ ಮಾಲು. ಕನೆಕ್ಟ್ ಮಾಡ್ಕೊಳ್ಳ ಸುಮ್ಮನಾರು. ಕನೆಕ್ಟ್ ಮಾಡಿ ಪದ್ಮ ಪ್ರಸಾದ್. ಏನೋ ಫಂಕ್ಷನ್ ನಡೀತಿದೆ. 12 ವರ್ಷ ಕಂಪ್ಲೀಟ್ ಆಗುತ್ತೆ. 2024 ಜನವರಿ 26 ಬಂತು ಅಂತಂದ್ರೆ ಸೊ ಅವಾಗಿಂದನೂ ಸಹ ಮಗು ತರನೇ ನೋಡ್ಕೊತಾ ಇರ್ತಾರೆ. ನನಗೊಂದು ಡೌಟ್ ನಿಮ್ದು. ಥ್ಯಾಂಕ್ ಯು ಸರ್. ಪೂರ ಎಲ್ಲಿದ್ಯಪ್ಪ? ಸೂಪರ್, ತುಂಬಾ ಖುಷಿ ಆಯ್ತು.
ಮದುವೆ ಯಾಕಂದ್ರೆ ನಂಗೆ ಯಾಕೆ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ, ಯಾಕೆ ಸುಮ್ನೆ ಸ್ಮೈಲ್ ಕೊಟ್ಕೊಂಡಿದ್ದಾರೆ. ಮನೆಯಲ್ಲಿ ಯಾರ ಕೈ ಜಾಸ್ತಿ ಇರುತ್ತೆ ಅಂತ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಯಾರ್ಯಾರು ಬಂದಿದ್ದಾರೆ ಅವರಿಗೆ ನೀವು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ಬಿಟ್ಟು ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕಾಮಿಡಿ ಮಾಡಿಕೊಂಡು ಮಾತಾಡ್ತಿದ್ರು. ಸೊ ಇವಾಗ ನಾವು ನೆಕ್ಸ್ಟ್ ಹೋಗೋಣ ಫ್ಲವರ್ ಶೋ ಹತ್ರ. ಬೋರ್ಡ್ ಬಂದಿಲ್ಲ ಅನ್ಸುತ್ತಲ್ಲ ಲವ್ ಮ್ಯಾರೇಜ್ ಆಗಿದ್ರೆ ಬರೇ ಫೋಟೋ ಮ್ಯಾರೇಜ್ ಆಗಿರೋದ್ರಿಂದ ಸೊ ಕೇಳ್ತಿರೋ ಫೋಟೋನ ತೆಗೀರಿ ನೀವು. ಏನ್ ಬೇಕಪ್ಪ ಪ್ರಭು ಒಂದ್ ಸ್ವಲ್ಪ ಐಡಿಯಾ ಕೊಡ್ಬೇಕು, ಹಿಂಗ್ ಮಾಡ್ರು ಹಂಗ್ ಮಾಡ್ರು ಅಂತ ಹೇಳಿ ಹೊಸ ಯೂಟ್ಯೂಬರ್ ಸಿಗಲ್ಲ. ನೀವು ನೋಡಿದ್ರೆ ಮಾಡ್ತಾ ಇದಾರಪ್ಪ, ಇನ್ನ ಒಳ್ಳೆ ಪ್ಲೇಸ್ ಕರ್ಕೊಂಡ್ ಬಂದೆ, ಇನ್ನ ಎಂತ ಬೇಕು ನಿಮ್ಗೆ? ಸೊ ನಾವು ನೆಕ್ಸ್ಟ್ ರಿವೀಲ್ ಮಾಡಿ ಫ್ಲವರ್ ಶೋಗೆ ಹೋಗ್ತಿದ್ದೀವಿ. ಯಾವಾಗಲೂ ಲ್ಯಾಪ್ಟಾಪ್ ಬಿಟ್ಟರೆ ಏನು ಕೆಲಸ ಇರೋಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಹೊತ್ತು ನೀವು ಲ್ಯಾಪ್ಟಾಪಲ್ಲಿ ಬಿಟ್ಟು ಎಷ್ಟು ಕೆಜಿ ತುಂಬಾನೇ ಕ್ರೌಡ್ ಇದೆ ಇಲ್ಲಿ. ವಿಡಿಯೋ ಕ್ಯಾಮ್ರಾ ಅಲೋ ಇದೆಯಾ ಗೊತ್ತಿಲ್ಲ, ಸೊ ಅಲ್ಲೋ ಬಿಟ್ಟು ನಾನು ನೋಡ್ತೀನಿ. ನಂತಗ್ಯ ಮುಸ್ತಫಾ ಆಗೋ ಬಾಬಾ, ಸಾಕು ಸಾಕು ಸಾಕು. ತೆಗಿಯಲ್ಲ, ಏಯ್ ತೆಗಿಯ. ತುಂಬಾನೇ ಫ್ಯಾಮಿಲೀಸ್ ಇಲ್ಲಿ ಬರ್ತಾರೆ. ನೋಡಲಿ ಹೆಚ್ಚಾಗಿ ಕಪಲ್ಸ್ ಜಾಸ್ತಿ ಕಾಣಿಸ್ತಾ ಇದಾರೆ. ಚೆನ್ನಾಗಿದೆ ಕಪಲ್ಸ್ ಜೋಡಿ ಎಲ್ಲ ಚೆನ್ನಾಗಿದ್ದಾವೆ. ಹಾಗೆ ಇಲ್ಲಿ ಫ್ಯಾಮಿಲಿ ಫೋಟೋಸ್ನ ತೆಗೆಯೋದಕ್ಕೆ ಫೋಟೋಗ್ರಾಫರ್ ಕೂಡ ಇದ್ದಾರೆ. ಇನ್ನು ಅವಾಗಲೇ ನಿಮಗೆ ಫೋಟೋನ ತೆಗೆದುಕೊಡ್ತಾರೆ. ನೀವು ಇಲ್ಲಿ ಏನು ನೋಡ್ತಾ ಇರುವಂಥದ್ದು ಗಾಜಿನ ಮನೆಯ ಒಂದು ಮುಂಭಾಗ. ತುಂಬ ಜನ ಜಾಸ್ತಿ ಇದ್ದಾರೆ ಗಾಜಿನ ಮನೆ ಒಳಗಡೆ. ಇಲ್ಲಿ ವಿಡಿಯೋ ಕ್ಲಿಯರಿಟಿ ಬರೋದು ಸರಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸರಿಯಾಗಿ ವಿಡಿಯೋ ಬರಲಿಲ್ಲ ಅಂದರೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಖಂಡಿತವಾಗಿ ಆ ವಿಡಿಯೋನ ನೋಡಿ. ಇವಾಗ ಸ್ಟಾರ್ಟ್ ಮಾಡಿದ್ರು ಯಾ ಕನ್ನಡ. ಏನು ಹೇಳ್ಬೇಕು? என்ன சேனல் சார்? PYT ಕನ್ನಡಿಗ. ಸೊ ಇಲ್ಲಿ ಬಂದು ಮೆಡಿಟೇಷನ್ ಯಾವ ಥರ ಮಾಡೋದು, ಯಾವ ಥರ ಮೆಡಿಟೇಷನಿಂದ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಏನು ಅನುಕೂಲ ಇದೆ ಅನ್ನೋದನ್ನು ಇವರು ತಿಳಿಸ್ತಾರೆ. ಇವರು ಪ್ರತಿಯೊಂದು ಕಡೆ ಅಂದರೆ ಇವಾಗ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಅಲ್ಲಿ ಸಣ್ಣ ಕ್ಯಾಂಪಸ್ಗಳನ್ನು ಮಾಡಿ ಧ್ಯಾನದಿಂದ ಏನು ಯೂಸು, ಧ್ಯಾನ ಮಾಡೋದ್ರಿಂದ ಏನು ಮಾಡ್ಬೋದು ಅನ್ನೋದನ್ನು ಇವರು ತಿಳಿಸ್ಕೊಡ್ತಾರೆ. ಇದೊಂದು ಒಳ್ಳೆ ಹ್ಯಾಬಿಟ್ ಕೂಡ. ಧ್ಯಾನ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು. ತೊಗೋಬೋದಾ? ಓಕೆ, ಥ್ಯಾಂಕ್ ಯು. ಸೊ ಈ ಥರ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಫಸ್ಟ್ ಟೈಮ್. ಮುಂದಿನ ಇದು ಮಾಡಲಿ ತಡಿಯೋ ಏನು ಹೇಳ್ತಿದ್ದೀನಿ. ಸೊ ಈ ಥರ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಂದರೆ ಈ ಥರ ನನ್ನ ಕರೆದ್ಬಿಟ್ಟು ನೀವು ಯೂಟ್ಯೂಬರ ಇದನ್ನು ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಫಸ್ಟ್ ಟೈಮು. ಸೊ ನನಗೂ ಕೂಡ ಪ್ರೌಡ್ ಫೀಲ್ ಆಯಿತು. ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಜರ್ನಿ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನಾವು ನಿಮಗೆ ಈ ಒಂದು ಏನು ಮಗ ಇದು ಫ್ಲವರ್ ಶೋ ಗಣರಾಜ್ಯೋತ್ಸವ ಅಂಗವಾಗಿ ಸೊ ಸ್ಪೆಷಲ್ ಒಂದು ಫ್ಲವರ್ ಶೋ ಇರುತ್ತೆ. ಸೊ ವರ್ಷ ವರ್ಷ ಮಾಡ್ತಾರೆ ಇದನ್ನು. ಸೊ ಚೆನ್ನಾಗಿರುತ್ತೆ ನೋಡಿ, ಈಗ ತೋರಿಸ್ತೀನಿ ಅಂತ ಹೇಳ್ದಲ್ಲ. ಸರ್ ಆ ಕಡೆ ಹೋಗಿಲ್ಲ ಯಾರು ಸರ್ ಅಲ್ಲಿ ಎಂಟ್ರಿ ಇಲ್ಲ ಸರ್. ಸರ್ ಎಂಟ್ರಿ ಇಲ್ಲ ಸರ್, ಅಲ್ಲೇ ಹೋಗ್ತೀರಾ?
ಪೂರ್ತಿ ಫ್ಲವರ್ ಎಲ್ಲ ಮಾಡಿದ್ದಾರೆ, ಎಷ್ಟು ಪೇಷನ್ಸ್ ಇಂದ ಮಾಡಿದ್ದಾರೆ ಗೊತ್ತಿಲ್ಲ. ಹೆಸರು ಅನುಭವ ಮಂಟಪ ಅಂತ ಇದೆ. ಇವರಂತೂ ಅವಾಗಿಂದ ಮೈಕ್ ಮುಂದೆ ಬನ್ನಿ ಅಂತ ಯಾರು ಮುಂದೆ ಸ್ವಲ್ಪ ಹಾಗೆ ಇಲ್ಲಿ ಕೂಡ ಹತ್ತು ದಿನ ಆಗಿಲ್ಲ. ನನ್ನ ಮೊಬೈಲ್ ಕೊಡಿ. ಥ್ಯಾಂಕ್ ಯು. ಆದಷ್ಟು ಫಾಸ್ಟ್ ಆಗಿ ಮೂವ್ ಮಾಡಿ. ಸತ್ಯನ್ ನಗರ್ ಸರ್ ಬಿಜಾಪುರದಲ್ಲಿ ರಿಯಲ್ ಆಗಿ ಕೂಡಲ ಸಂಗಮದಲ್ಲಿ ಇರೋದು. ಎಷ್ಟು ಪೇಷನ್ಸ್ ಇಂದ ಮಾಡಿರ್ಬೋದು. ಎಷ್ಟು ದಿನ ತಗೊಂಡಿರ್ಬೋದು? ಸೊ ಈ ಒಂದು ಡೆಕೋರೇಷನ್ ಎಷ್ಟು ದಿನದ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಕೇಳ್ತೀನಿ ಇವಾಗ. ಸೊ ಇಲ್ಲೊಬ್ಬರಿದ್ದಾರೆ, ಅವ್ರನ್ನ ಹೇಳೋಣ. ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ದಿನ ಆಯ್ತು ಆಲ್ರೆಡಿ? ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು 7 days ತಗೊಂಡಿದ್ದಾರೆ. ಅಂದರೆ 7 days ಮತ್ತು ಫ್ಲವರ್ ಎಲ್ಲ ಇದು ಮಾಡೋಕ್ಕೆ ಇನ್ಸ್ಟಾಲ್ ಮಾಡೋಕ್ಕೆ ಒಂದು 2 days ತಗೊಂಡಿದ್ದಾರೆ. ಅಂದರೆ ಕಂಪ್ಲೀಟ್ ಟೋಟಲ್ ಆಗಿ ಒಂದು 9 days ಇದು ಕಂಪ್ಲೀಟ್ ಆಗಿದೆ ವರ್ಕು. ಅನುಭವ ಮಂಟಪ ಟೋಟಲ್ ಇದೆಯಲ್ಲ ಐಕ್ಯವಾದ ಸ್ಥಳ ಮತ್ತು ಅನುಭವ ಮಂಟಪ ಪೂರ್ತಿ ಒಂದು 9 days ಕ್ಲಿಯರ್ ಆಗಿದೆ ಇದು. ಥ್ಯಾಂಕ್ ಯು. ಓಕೆನಾ? ನಿಮ್ಮ ಹೆಸರೇನು?
ನಮ್ಮ ಹೆಸರು ಸಚಿನ್ ಅಂತ, ಹಾರ್ಟಿಕಲ್ಚರ್ ಟ್ರೈನಿಂಗ್ ಸ್ಟೂಡೆಂಟ್ ನಾನು. ಇಲ್ಲಿ ಇವತ್ತು ಆನ್ ಡ್ಯೂಟಿ ಹಾಕಿರೋದ್ರಿಂದ ಇವತ್ತು ಭಾನುವಾರ ಜಾಸ್ತಿ ಜನಸಂಖ್ಯೆ ಸೇರೋದ್ರಿಂದ ಆನ್ ಡ್ಯೂಟಿಲಿದ್ದೀವಿ. ಇವಾಗ ಡೈಲಿ ಒಂದು 15 ಜನ ನಾವು ವರ್ಕ್ ಮಾಡ್ತಾಯಿದ್ದೀವಿ ಹುಡುಗರೆಲ್ಲ. ಅಂದರೆ ಈಗ ಇದು ಟೋಟಲ್ ಆಗಿ 28ವರೆಗೂ ನಮ್ಮದು ಡ್ಯೂಟಿ ಇರುತ್ತೆ. ಇಲ್ಲಿ ನಾವು ಡ್ಯೂಟಿ ಇರೋವರೆಗೂ ನಾವು ಕಂಪ್ಲೀಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್. ಯಾವುದು ಯೂಟ್ಯೂಬ್ ಚಾನಲ್? PYT ಕನ್ನಡಿಗ ತಿಳಿಸಿ ಇದು. ಸೊ ಈ ಡೆಕೋರೇಷನ್ ವರ್ಕ್ ಏನಿದೆ, ಒಂದು ಟೀಮ್ ಸೇರಿಕೊಂಡು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ, ತುಂಬಾ ಪೇಷನ್ಸ್ ಇಟ್ಟು ಮಾಡಿದ್ದಾರೆ ಅನಿಸುತ್ತೆ. ಸೊ ಇಲ್ಲಿ ಕ್ರೌಡ್ ಇರೋದ್ರಿಂದ ವಾಯ್ಸ್ ಕೂಡ ನೀಟಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ. ಹಿಂಗೇನಾರು ಮಾಡೋ, ಆಕ್ಷನ್ ಮಾಡೋ ಸಿಂಬಲ್ ಬಾ, ಹಂಗೆ ಬೇಗ ಬಾ. ಏನು ಅನ್ನೋದು ಬೇರೆ ಇಲ್ಲ. ಇಲ್ಲಿ ಅವಾಗವಾಗ ವಾಟರ್ ಸ್ಪ್ರೇನ ಮಾಡ್ತಿದ್ದಾರೆ, ಯಾಕಂದರೆ ಹೂವು ಬೇಗ ಬಾಡದೇ ಇರಲಿ ಅಂತ ಹೇಳಿ. ಅದು ಒಂದು ಟೈಮಿಂಗ್ ಇಟ್ಟಿದ್ರೆ ಆ ಟೈಮಿಂಗ್ ಆನ್ ಆಗುತ್ತೆ ಮತ್ತು ಆಫ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಇದೆ. ಅದಕ್ಕೆ ಈ ಕಡೆ ಒಂದ್ ಕಡೆ ದಂಡಿಗೆ ಎಲ್ಲ ಜನ ಇಲ್ದಾಗ ಮಾಡ್ಬೇಕು. ಓಕೆ, ನನ್ನ ಹೆಸರು ಅಂಬಿಕಾ ಗುಬ್ಬಿ ಅಂತ, ನಾನು ಕಲಬುರಗಿಯವಳು. ಓಕೆ, ಇದು ಇವತ್ತಿನ ಥೀಮ್ ಬಂದು ವಚನ ಸಾಹಿತ್ಯ ಮತ್ತು ಬಸವಣ್ಣನವರ ಥೀಮು. ಸೊ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಏನೆಲ್ಲ ಕ್ರಾಂತಿ ಆಯಿತು, ಅದ್ರ ಮೂಲತಃ ಅದ್ರ ಕಾರಣ ಏನು ಅಂತ ಅದನ್ನು ಕಾನ್ಸೆಪ್ಟಾಗಿ ಇಟ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರ ಥೀಮ್ ಆಯ್ಕೆ ಮಾಡಿದೆ ಈ ವರ್ಷ. ಸೊ ಇದು ವಚನ ಸಾಹಿತ್ಯ ಬಂದು ಮೇನ್ ಕಾನ್ಸೆಪ್ಟ್ ಅಂತಂದರೆ ನಮ್ಮ ಸಮಾಜದಲ್ಲಿ ಒಂದೊಂಥರ ಸಮಾಜ ಸುಧಾರಣೆ ಥರ. ಲೈಕ್ ಏನೆಲ್ಲ ಅಸ್ಪೃಶ್ಯತೆ ಇತ್ತು, ಜಾತಿ ವ್ಯವಸ್ಥೆ ಇತ್ತು, ನಮ್ದು ಏನು ಮೂಢನಂಬಿಕೆ ಇತ್ತು, ಅದರಿಂದ ಜನನ ಯಾವ ಥರ ಮೇಲ್ವರ್ಗದವರು ಕೆಳವರ್ಗದವ್ರ ತುಳಿತಿದ್ರು, ಅದನ್ನೆಲ್ಲ ಅದರಿಂದ ಹೊರಗಡೆ ಬರೋಕ್ಕೆ ಲೈಕ್ ವಚನ ಸಾಹಿತ್ಯದಿಂದ ಒಂದು ಆಡು ಭಾಷೆ. ನಮ್ಮ ಜನ ಹೆಂಗಿದ್ರು ಅಂತಂದರೆ ಬರೀ ಸಂಸ್ಕೃತ ದೇವ ಭಾಷೆ. ಸೊ ಕನ್ನಡ ಅಂದರೆ ಕೀಳಾಗಿ ನೋಡೋದು, ಕನ್ನಡದಲ್ಲಿ ಏನೂ ಇಲ್ಲ. ಸೊ ದೇವರು ಮತ್ತು ಭಕ್ತನ ನಡು ಪೂಜಾರಿಯನ್ನು ಮಧ್ಯಸ್ಥಿಕೆ ಮಾಡಿಕೊಂಡು ಸಂಸ್ಕೃತನೇ ಎಲ್ಲ ಆಗಬೇಕು ಅನ್ನೋ ಕಾಲಮಾನದಲ್ಲಿ ಸೊ ನಮ್ಮ ವಚನ ಸಾಹಿತ್ಯದವರು, ನಮ್ಮ ಶರಣರು ಕನ್ನಡ ಲೈಕ್ ಜನಸಾಮಾನ್ಯರಿಗೆ ತಿಳಿಯೋ ಥರ ಕನ್ನಡನ ತಂದು ಆಡು ಭಾಷೆಯಲ್ಲಿ ಸಮಾಜ ಸುಧಾರಣೆಗೆ ಕ್ರಾಂತಿ ಮಾಡಿದ್ರು. ಥ್ಯಾಂಕ್ ಯು. ಧನ್ಯವಾದಗಳು.
ಮೇಡಮ್ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡೆ. ಸೊ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಥ್ಯಾಂಕ್ ಯು ಅಂಬಿಕಾ ಅವರೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.